ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕುಶಾಲನಗರದಲ್ಲಿ ಏನು ನಿಸರ್ಗಧಾಮ ಇದೆ, ಆ ನಿಸರ್ಗಧಾಮದಲ್ಲಿ ಈ ಥರ ಒಂದು ಪಕ್ಷಿದು ಒಂದು ಇದಿಟ್ಟಿದ್ದಾರೆ, ಅಂದರೆ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಈ ಎಕ್ಸಿಬಿಷನಲ್ಲಿ ಎಲ್ಲ ಥರ ಪಕ್ಷಿಗಳು ಮತ್ತು ಕೆಲವೊಂದು ಹಾವುಗಳು, ಪ್ರಾಣಿಗಳು ಯಾವುದೂ ಇಲ್ಲ. ಬಟ್ ಪಕ್ಷಿ ಪ್ರಭೇದ ಅಂದರೆ ಪಕ್ಷಿಗಳ ಪ್ರಭೇದಕ್ಕೆ ಯಾವ ಸೇರ್ತವೆ ಅದ್ರದ್ದು ಬಗ್ಗೆ ಎಲ್ಲ ರೀತಿಯ ಪಕ್ಷಿಗಳನ್ನ ಇಟ್ಟಿದ್ದಾರೆ. ಮತ್ತು ಎಲ್ಲ ರೀತಿ ಪಕ್ಕದಲ್ಲಿ ಡೀಟೇಲ್ನು ಕೂಡ ಅಂಟಿಸಿದ್ದಾರೆ. ಅಂದರೆ ಅದು ಯಾವ ಪಕ್ಷಿ, ಎಷ್ಟು ವರ್ಷದ ಪಳವಳಿಕೆ, ಅದು ಎಲ್ಲವನ್ನು ಕೂಡ ಡೀಟೇಲಾಗಿ ತೋರಿಸಿದ್ದಾರೆ. ಬಟ್ ನಾನು ಅದನ್ನು ವೀಡಿಯೋ ಮಾಡಿಲ್ಲ. ಬಟ್ ಇದನ್ನು ಮಾತ್ರ ನಾನು ಕಂಡೀಷನಾಗಿ ವೀಡಿಯೋ ಮಾಡ್ಕೊಬಂದಿದ್ದೀನಿ. ಅಂದರೆ ಯಾವ್ಯಾವ ಪಕ್ಷಿಗಳು ಯಾವ್ಯಾವ ರೀತಿ ಇದ್ದಾವೆ ಅಂದರೆ ಸಣ್ಣ ಪಕ್ಷಿಯಿಂದ ಹಿಡಿದು ದೊಡ್ಡ ಪಕ್ಷಿ ಗಂಟ, ಮತ್ತು ಹೆಬ್ಬಾವು, ಮತ್ತು ಈ ಥರ ಕೋಳಿ ಪ್ರಭೇದಗಳು, ಈ ರೀತಿ ಎಲ್ಲ ರೀತಿಯ ಪ್ರಭೇದಗಳು ಕೂಡ ಅವರು ಅಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಉಷ್ಟ್ರ ಪಕ್ಷಿ ಅಂತಂದರೆ ಅದಕ್ಕೆ ಇನ್ನೊಂದೇನಂದ್ರೆ ದೊಡ್ಡದು ಉಷ್ಟ್ರ ಪಕ್ಷಿ ಏನು ಬರ್ತದೆ ಅದನ್ನು ಕೂಡ ಅವರು ಇಟ್ಟಿದ್ದಾರೆ ಅಲ್ಲಿ ಎಕ್ಸಿಬಿಷನಲ್ಲಿ. ಎಲ್ಲ ರೀತಿಯ ನೋಡಿ, ಉಡ ಆಗ್ಬೋದು, ಇನ್ನೊಂಥರ ಬೇರೆ ಬೇರೆ ಜಾತಿಗೆ ಸೇರಿರುವಂಥ ಪಕ್ಷಿಗಳು, ಪ್ರಾಣಿಗಳು, ಚಿಕ್ಕ ಚಿಕ್ಕ ನೋಡಿ, ಇವು ಕೂಡ ಪಕ್ಷಿನೇ ನೋಡಿ, ಸಣ್ಣ ಪಕ್ಷಿಗಳು, ತುಂಬ ಗುಬ್ಬಚ್ಚಿ ಥರ ಇರೋವು. ಈ ರೀತಿ ಎಲ್ಲ ರೀತಿಯ ಪಕ್ಷಿಗಳನ್ನೂ ಕೂಡ ಅವರು ಈ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ಇದಕ್ಕೆ ಎಂಟ್ರಿ ಫೀಸ್ ಬಂದು 100 ರೂಪೀಸ್ ತಗೋತಾರೆ, 100 ರೂಪಾಯಿ ತಗೋತಾರೆ. ಬಟ್ ಪರವಾಗಿಲ್ಲ, 100 ರೂಪಾಯಿ ಕೊಟ್ಟರು ಅವ್ರು ಈ ರೀತಿ ಸಿಸ್ಟಮೆಟಿಕ್ಕಾಗಿ ಎಲ್ಲವನ್ನು ಮಾಡಿದ್ದಾರೆ ಜನಕ್ಕೆ ತೋರ್ಸೋಕ್ಕೆ ಅಂತಂದರೆ ಅದು ಕೊಡಲೇಬೋದು. ಹಾಗಾಗಿ ಇದೊಂದು ಎಕ್ಸಿಬಿಷನ್, ಪಕ್ಷಿಗಳ ಎಕ್ಸಿಬಿಷನ್ ವೀಡಿಯೋನ ಮಾಡಿದ್ದೀನಿ, ನೋಡಿ, ಚೆನ್ನಾಗಿರುತ್ತೆ.
ಫೋಟೋ ಶೂಟಾ ಯಾರಿಗೆ? ಅಲ್ಲ ಯಾರಿಗೆ ಮಾಡಬೇಕು? ಮಾಡ್ತೀನಿ. ಯಾವುದು ಯಾರಿಗೆ ಮಾಡಬೇಕು? ಶೋಲ್ಡರ್ ಮೇಲೆ ಹ್ಯಾಂಡ್ ಮೇಲೆ ಹಾಕ್ಕೊಂಡು ಫೋಟೋ ಶೂಟ್ ಮಾಡ್ತೀರಾ ಅಂತ ನಿಮಗೆ. ನಾನು ಮಾಡಬೇಕಾ? ಮಾಡ್ತೀರಾ? ಮಾಡೋದಿದ್ರೆ ಸ್ನೇಕು ಅಂತ. ನಾನು ಹಾಕೊಂಡು ಮಾಡಬೇಕಾ? ಸ್ನೇಕ್ ಅಯ್ಯಪ್ಪ ಆಗಲ್ಲ. ಭಯ ಆಗುತ್ತೆ. ಹಾಯ್ ಹಾಯ್. ಹಲೋ ಹಾಯ್. ಹಲೋ 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 ಹಾಯ್. ಹಲೋ